ಶತಮಾನಗಳ ಇತಿಹಾಸ ಹೊಂದಿರುವ ದೇವಾಲಯವೊಂದು ಇಂದು ನಿರ್ಲಕ್ಷ್ಯದ ನೋವಿನಲ್ಲಿ ನಲುಗ್ತಾ ಇದೆ. ಈ ಪುರಾತನ ದೇವಾಲಯವು ಕೇವಲ ಒಂದು ಕಟ್ಟಡವಲ್ಲ, ಅದು ಹಲವು ಪೀಳಿಗೆಯ ಜನರ ನಂಬಿಕೆ, ಭಕ್ತಿ ಮತ್ತು ಸಂಸ್ಕೃತಿಯ ಪ್ರತೀಕ. ಈ ದೇವಾಲಯದಲ್ಲಿ ಪಂಚಲೋಹದಿಂದ ನಿರ್ಮಿತವಾದ 5 ಅಮೂಲ್ಯ ವಿಗ್ರಹಗಳು ಇದ್ವು. ಶ್ರೀ ಚನ್ನಕೇಶ್ವರ, ಶ್ರೀದೇವಿ, ಭೂದೇವಿ, ಶ್ರೀರಾಮ ಹಾಗೂ ಸೀತಾದೇವಿ. ಈ 5 ದೇವರ ವಿಗ್ರಹಗಳಿಗೆ ಅನಾದಿ ಕಾಲದಿಂದಲೂ ಕೂಡ ಪೂಜೆ ನಡೀತಾ ಇತ್ತು. ಸುತ್ತಮುತ್ತಲಿನ ಹಲವಾರು ಕುಟುಂಬಗಳಿಗೆ ಈ ದೇವರುಗಳು ಆರಾಧ್ಯ ದೈವಗಳಾಗಿದ್ರು. ಆದರೆ 1981 ಆಗಸ್ಟ್ 19ರಂದು ನಡೆದ ಒಂದು ದುಃಖದ ಘಟನೆ ಈ ದೇವಾಲಯದ ಇತಿಹಾಸವನ್ನೇ ಬದಲಿಸಿತು. ಅವತ್ತೇ ರಾತ್ರಿ ಕಳ್ತನ ಆಯ್ತಿದ್ದು ಈ ವಿಗ್ರಹಗಳೆಲ್ಲ. ನಾವು ಸಣ್ಣ ಹುಡುಗ, ನನಗೆ ಪೊಲೀಸ್ನವ್ರು ಹೆಚ್ಚಿಗೆ ಇಲ್ಲಿ ಓಡಾಡೋಕ್ಕೆ ನಮಗೆ ಬಿಡಲಿಲ್ಲ. ಅದು ಕೂಡ ನಮ್ಗೆ ಕುತೂಹಲ, ಅದನ್ನು ನಾವು ನೋಡ್ತಾ ಇದ್ವಿ. ಇಲ್ಲಿ 84 ಒಟ್ಟು 5 ವಿಗ್ರಹ ಇದ್ದಿದ್ದು. ಚನ್ನಕೇಶವ, ಶ್ರೀದೇವಿ, ಭೂದೇವಿ, ಶ್ರೀರಾಮ, ಸೀತೆ ಅಂತೇಳಿ 5 ವಿಗ್ರಹನೂ ಕಳ್ತನ ಆಯಿತು. ಕಳ್ತನ ಆದಮೇಲೆ ಪಕ್ಕದಲ್ಲಿ 3 ದಿವಸ ಬಿಟ್ಟು ಇಲ್ಲಿ ಪಕ್ಕದಲ್ಲೇ ಇಲ್ಲಿ ಹೊಳೆ ಇತ್ತು, ಫುಲ್ಲು ಇಲ್ಲಿ ಹೊಳೆ, ಆ ಹೊಳೆ ಬಂದಿತ್ತು. ಇದ್ರ ಮೇಲೆ ಇಲ್ಲಿ ಎಷ್ಟು ಹೋಗಿದ್ರು ಅಂತೇಳಿ ಹೇಳಿದರು. ಆಮೇಲೆ ಸಿಕ್ತು ಅಂತ ತೊಗೊಂಡು ಟ್ರೆಜರಲ್ಲಿ ಇಟ್ಟಿದ್ರು ಅಂತೇಳಿ. ಆಮೇಲೆ ಒಂದು ಸ್ವಲ್ಪ ದಿವಸ ಪ್ರತಿಷ್ಠೆ ಮಾಡಿಸ್ತೀವಿ ಅಂತ ಹೇಳಿದ್ರು, ಯಾರೂ ಕೇಳಲಿಲ್ಲ. ಇದರಿಂದ ಬೇಸತ್ತಿರುವ ಕುಡುಮಲ್ಲಿಗೆ ಗ್ರಾಮದ ಸಮಸ್ತ ಗ್ರಾಮಸ್ಥರು ಒಂದಾಗಿ ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ. ದೇವಾಲಯದ ಜೀರ್ಣೋದ್ಧಾರ ಮಾಡಿ ಮತ್ತೆ ದೇವರನ್ನ ಪ್ರತಿಷ್ಠಾಪಿಸಿ ಪೂಜಾ ಕೈಂಕರ್ಯಗಳನ್ನು ಪುನರಾರಂಭಿಸಬೇಕೆಂದು ಸಂಕಲ್ಪ ಮಾಡಿದ್ದಾರೆ.